ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ನಮ್ಮ ಗುರು ಯೂಟ್ಯೂಬ್ ಚಾನಲ್ನಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಟಚ್ ಮಾಡಿ. ಆ ಮೂಲಕ ನಾನು ನೀಡುವಂತಹ ಪ್ರತಿಯೊಂದು ಉಪಯುಕ್ತವಾದ ವಿಡಿಯೋ ತಪ್ಪದೆ ಮಿಸ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ನೀವು ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ಗ್ರಾಮರ್, ಹಿಂದಿ, ಸ್ಟೇಟ್ ಮತ್ತು ಸಿಬಿಎಸ್ಇ ಸಿಲೆಬಸ್ನ ಸೋಷಿಯಲ್ ಸೈನ್ಸ್ ಈ ರೀತಿಯ ಅನೇಕ ಸಬ್ಜೆಕ್ಟ್ಗಳನ್ನು ಕಲಿಯಬಹುದು. ದಯವಿಟ್ಟು ಪ್ಲೇ ಲಿಸ್ಟ್ ನಲ್ಲಿ ನೋಡಿ. ಬನ್ನಿ ಸ್ನೇಹಿತರಿಗೆ 10th ಸ್ಟ್ಯಾಂಡರ್ಡ್ ಸೈನ್ಸ್ ನಲ್ಲಿರುವಂತಹ ಮತ್ತೊಂದು ಮೋಸ್ಟ್ ಅವೈಟೆಡ್ ಲೆಸನ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್. ಈ ಲೆಸನ್ ಶುರು ಮಾಡೋಣ ಸ್ನೇಹಿತರೆ. ಕರೋನಮ್ಮನ ಕೃಪೆಯಿಂದ ಏನಾದರೂ ಒಳ್ಳೆಯದಾಗಿದೆ ಅಂದ್ರೆ 10th ಸ್ಟ್ಯಾಂಡರ್ಡ್ ಸೈನ್ಸ್ ನಲ್ಲಿ ಕೆಲವಿಷ್ಟು ಲೆಸನ್ಗಳು ಡಿಫಿಕಲ್ಟ್ ಅನ್ಸುತ್ತೆ ಅಂತ ಸ್ಟೂಡೆಂಟ್ಸ್ ಅನ್ಕೊಂತಾರಲ್ಲ, ಅದರಲ್ಲಿ ಬಹಳ ಮುಖ್ಯವಾದಂತಹ ಹೆಸರುದ್ದು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್. ಆದ್ರೆ ಈ ಕರೋನಾ ಬಂದಿರೋದ್ರಿಂದ ಈ ಅಕಾಡೆಮಿಕ್ ಎಲ್ಲ ಸ್ವಲ್ಪ ಗೊಂದಲಕ್ಕೊಳಗಾಗಿದೆ ಅಲ್ಲ, ಇದಕ್ಕೋಸ್ಕರ ಏನಾಗಿದೆ, ಈ ಲೆಸನ್ ನಲ್ಲಿರುವಂತಹ ಅನೇಕ ಕಾನ್ಸೆಪ್ಟ್ ಗಳನ್ನ ತೆಗೆದುಹಾಕಿದ್ದಾರೆ. ಉಳಿದಿರುವಂತದ್ದು ಕೋವೆಲೆಂಟ್ ಬಾಂಡಿಂಗ್, ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಮತ್ತು ಹೋಮೋಲೋಗಸ್ ಸೀರೀಸ್ ಇವನ್ನಷ್ಟೇ ಉಳಿಸ್ಕೊಂಡಿದ್ದಾರೆ. ಜೊತೆಗೆ ನೀವು ಅಲೋಟ್ರೋಪ್ಸ್ ಗಳ ಬಗ್ಗೆ ಸಹ ನೀವು ಸ್ಟಡಿ ಮಾಡಬಹುದು. ಆದ್ರೆ ಉಳಿದಂತಹ ಅನೇಕ ಕಾನ್ಸೆಪ್ಟ್ ಗಳನ್ನ 2020-21ನೇ ಸಾಲಿನ ಈ ಕರೋನಾದ ಎಫೆಕ್ಟ್ಗೆ ಒಳಗಾಗಿರುವಂತಹ ಈ ವರ್ಷದಲ್ಲಿ ಸಿಲೆಬಸ್ನಿಂದ ತೆಗೆದುಹಾಕಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಾಗಿ ಕೆಲವು ಕಾನ್ಸೆಪ್ಟ್ಸ್ ಇದಾವೆ. ಆದರೆ ಮುಖ್ಯವಾಗಿರುವಂತಹ ಈ ಕಾನ್ಸೆಪ್ಟ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೊದಲು ಒಂದಿಷ್ಟು ಇನ್ಫಾರ್ಮೇಶನ್ಗಳನ್ನು ನಾವು ತಿಳ್ಕೊಂಡಿರ್ಬೇಕು. ಜೊತೆಗೆ ನಿಮ್ಮ ಎಕ್ಸಾಮಿನೇಷನ್ಗೆ ಅನುಕೂಲ ಆಗಲಿ ಅಂತ, ಜೊತೆಗೆ ನೋಟ್ಸ್ ಬರ್ಕೊಳಕ್ಕೂ ಸಹ ಅನುಕೂಲ ಆಗಲಿ ಅಂತ ಕ್ವಶನ್ ಆನ್ಸರ್ ರೀತಿಯಲ್ಲೇ ನಾನು ಎಲ್ಲ ಕಾನ್ಸೆಪ್ಟ್ಗಳನ್ನು ನಿಮ್ಮ ಜೊತೆ ತಗೊಂಡ್ಬರ್ತಾ ಇದ್ದೀನಿ. ಕೋವೆಲೆಂಟ್ ಬಾಂಡಿಂಗ್ ಇದೇ ಈ ಲೆಸನ್ ಫಸ್ಟ್ ಕಾನ್ಸೆಪ್ಟ್. ಅದ್ರ ನೇರವಾಗಿ ನಾವು ಕೋವೆಲೆಂಟ್ ಬಾಂಡಿಂಗ್ ಈಗ ಹೋಗ್ಬಿಟ್ಟಿವೆ ಅಂದ್ರೆ ಹಿಂದಿನ ವರ್ಷ ಸರಿಯಾಗಿ ಕಲ್ತಿದ್ದೀವೋ ಇಲ್ವೋ, ಅಥವಾ ಕಲ್ತಿದ್ ನೆನಪಿದ್ದೇನೋ ಇಲ್ಲೋ, ಇದೆಲ್ಲ ನಮಗೆ ಈ ವರ್ಷ ಕಲಿಯೋದಕ್ಕೆ ತೊಂದರೆ ಕೊಡುವಂತ ಸಾಧ್ಯತೆ ಬಹಳ ಇರುತ್ತೆ. ಜೊತೆಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ಸ್ಟಡಿ ಮಾಡಿದ್ರು ಸಹ ಒಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್, ಒಂದಿಷ್ಟು ಅಡಿಷನಲ್ ಆಗಿ ನಾವು ಕಂಪೇರಿಟಿವ್ ಆಗಿ ಸ್ಟಡಿ ಮಾಡುವಂಥದ್ದು, ಇವೆಲ್ಲವನ್ನು ಅರ್ಥ ಮಾಡ್ಕೊಂತ ಹೋದ್ರೆ ನಮ್ಮ ಎಕ್ಸಾಮಿನೇಷನ್ ಪ್ರಿಪರೇಷನ್ ಸಹ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಲೆಸನ್ನ ಪ್ರತಿಯೊಂದು ಕಾನ್ಸೆಪ್ಟ್ಗಳನ್ನು ನಾನು ಕ್ವಶನ್ ಆನ್ಸರ್ ರೀತಿಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅವಾಗ ಏನಾಗುತ್ತೆ, ಅರ್ಥನೂ ಮಾಡ್ಕೊಂತೀರಿ, ಜೊತೆಗೆ ಯಾವ ರೀತಿ ನೋಟ್ಸ್ ಬರೀಬೇಕು ಅನ್ನೋದು ಗೊತ್ತಾಗುತ್ತೆ. ನಂತರ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ಈ ಲೆಸನ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕ್ವಶನ್ ಆನ್ಸರ್ ಸಹ ಕಲ್ತ್ಬಿಡ್ತೀವಿ. ಅರ್ಥ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ಏನೇನನ್ನ ನಾವು ಸ್ಟಡಿ ಮಾಡ್ತೀವಿ ಅಂತ ಮೊದಲಿಗೆ ನೋಡೋಣ. ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಮೊದಲು ನೋಡೋದು ಕಾರ್ಬನ್. ಇದ್ರ ಬಗ್ಗೆ ಒಂದು ಅಕೌಂಟ್ ಅನ್ನ ಕೊಡಿ ಅಂದ್ರೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಹೇಳಿ ಅಂದ್ರೆ ಏನ್ ಹೇಳ್ತೀವಿ, ಅಥವಾ ಬರೀ ಅಂದ್ರೆ ಏನ್ ಬರೀತೀವಿ. ನಂತರ ಕಾರ್ಬನಿನ ಇಂಪಾರ್ಟೆನ್ಸ್ ಏನು, ನಂತರ ನೋಡ್ರಿ ಟೈಟ್ಲೇ ಕಾರ್ಬನ್, ಹಾಗಾಗಿ ಕಾರ್ಬನ್ ಅಂದ್ರೇನು, ಕಾರ್ಬನ್ ಇಂಪಾರ್ಟೆನ್ಸ್ ನೋಡ್ತೀವಿ. ನಂತರ ಕಾಂಪೌಂಡ್ಸ್ ಅಂದ್ರೆ ಏನು, ನಂತರ ಎಷ್ಟು ರೀತಿಯ ಕಾಂಪೌಂಡ್ಸ್ ಇದಾವೆ, ನಂತರ ಇರೋದು 2 ರೀತಿಯ ಅಯೋನಿಕ್ ಕಾಂಪೌಂಡ್ ಮತ್ತು ಕೋವೆಲೆಂಟ್ ಕಾಂಪೌಂಡ್. 2 ರೀತಿಯ ಬಾಂಡಿಂಗ್ ಇದಾವೆ. ಒಂದೇದು ಅಯೋನಿಕ್ ಬಾಂಡಿಂಗ್, ಎರಡನೇದು ಕೋವೆಲೆಂಟ್ ಬಾಂಡಿಂಗ್. ಆ ರೀತಿ ಇಲ್ಲಿ ಅಯೋನಿಕ್ ಕಾಂಪೌಂಡ್ ಮತ್ತು ಕೋವೆಲೆಂಟ್ ಕಾಂಪೌಂಡ್, ನಂತರ ಅಯೋನಿಕ್ ಮತ್ತು ಕೋವೆಲೆಂಟ್ ಕಾಂಪೌಂಡ್ಗಳ ಮಧ್ಯೆ ಇರುವಂತಹ ಡಿಫರೆನ್ಸ್ ಏನು ಅದನ್ನು ಸಹ ಸ್ಟಡಿ ಮಾಡ್ತೀವಿ. ಕೊನೆಗೆ ವೈ ಡಸ್ ಕಾರ್ಬನ್ ಇನ್ವಾಲ್ವ್ ಓನ್ಲಿ ಇನ್ ಕೋವೆಲೆಂಟ್ ಬಾಂಡಿಂಗ್, ಕೋವೆಲೆಂಟ್ ಬಾಂಡಿಂಗ್ ಅನ್ನೇ ಯಾಕೆ ಕಾರ್ಬನ್ ಮಾಡುತ್ತೆ, ಒಂದಿಷ್ಟು ಎಕ್ಸಾಂಪಲ್ಗಳನ್ನು ನಾವು ನೋಡ್ತೀವಿ. ಕೊನೆಗೆ ಈ ಕೋವೆಲೆಂಟ್ ಬಾಂಡಿಂಗ್ ನಲ್ಲಿ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಟ್ರಿಬಲ್ ಬಾಂಡ್ ಇವುಗಳಿಗೆ ಏನೇನು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಅರ್ಥ ಮಾಡ್ಕೊಳ್ತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಬಹಳ ಅಂದ್ರೆ ಬಹಳ ಸುಲಭ ಇದೆ. ಇವತ್ತಿನ ಎಪಿಸೋಡ್ ನಲ್ಲಿ ಇಷ್ಟನ್ನೇ ನಾವು ಕಲಿಯೋಣ. ಮುಂದಿನ ಎಪಿಸೋಡ್ ನಲ್ಲಿ ನಾವು ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಇದ್ರ ಬಗ್ಗೆ ಸ್ಟಡಿ ಮಾಡೋಣ. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಂತ ಬಂತಲ್ಲ, ಹಾಗಾಗಿ ಮೊದಲು ಕಾರ್ಬನ್ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಯಾಕೆ ಅಂದ್ರೆ ನಮ್ಮ ಪಿರಿಯಾಡಿಕ್ ಟೇಬಲ್ ನಲ್ಲಿ 118 ಎಲಿಮೆಂಟ್ಸ್ ಗಳನ್ನ ಗುರುತು ಮಾಡಿದ್ವಿ. ಜೊತೆಗೆ ಇನ್ನು ಅನೇಕ ಎಲಿಮೆಂಟ್ಸ್ ಗಳನ್ನ ಕಂಡುಹಿಡಿತಾ ಹೋಗ್ತಿದ್ದಾರೆ. ಆದ್ರೂ ಸಹ ಎಲ್ಲಾ ಎಲಿಮೆಂಟ್ಸ್ ಗಿಂತ ನಾವು ಕಾರ್ಬನ್ ಅನ್ನೇ ಯಾಕೆ ಒಂದು ಲೆಸನ್ ಸಪರೇಟ್ ಆಗಿ ಇಟ್ಟು ಸ್ಟಡಿ ಮಾಡ್ತಿದೀವಿ ಅನ್ನೋದನ್ನ ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಕಾರ್ಬನ್ ಅಂದ ತಕ್ಷಣ ನಾವು ಕಾರ್ಬನ್ ಡೈಆಕ್ಸೈಡ್ ನಮ್ಮ ವಾತಾವರಣದ ಟೆಂಪರೇಚರ್ನ ಹೆಚ್ಚಿಗೆ ಮಾಡುತ್ತೆ, ಗ್ಲೋಬಲ್ ವಾರ್ಮಿಂಗ್ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಅದನ್ನ ಒಂಥರ ಎನಿಮಿ ತರ ನೋಡ್ತೀವಿ. ಆದ್ರೆ ರಿಯಲ್ ಆಗಿ ಹೇಳ್ಬೇಕಂದ್ರೆ ಲೈಫ್ ಡಿಪೆಂಡ್ ಆಗಿರೋದು ಕಾರ್ಬನ್ ಮತ್ತು ಕಾರ್ಬನ್ ಕಾಂಪೌಂಡ್ಸ್ ಗಳ ಮೇಲೆ. ಅರ್ಥಾತ್ ಸ್ನೇಹಿತರೆ, ಕಾರ್ಬನ್ ಒಂದನ್ನು ಬಿಟ್ಟು ಉಳಿದೆಲ್ಲಾ ಎಲಿಮೆಂಟ್ಸ್ ನಾವು ಸೇರಿಸಿದ್ರು ಸಹ ಆ ಎಲ್ಲಾ ಎಲಿಮೆಂಟ್ಸ್ ಗಳು ಸೇರಿ ಮಾಡುವಂತಹ ಅಂದ್ರೆ ಮಾಡಿರುವಂತಹ ಕಾಂಪೌಂಡ್ಸ್ ಗಳನ್ನ ನಾವು ಕಂಪೇರ್ ಮಾಡಿದ್ರೆ ಕಾರ್ಬನ್ ಒಂದೇ ಮಾಡಿರುವಂತಹ ಕಾಂಪೌಂಡ್ಸ್ ಗಳಿಗೆ ಈಕ್ವಲ್ ಆಗಲ್ಲ. ನೋಡ್ರಿ, ಎಲ್ಲರೂ ಸೇರಿ ಬಂದ್ರು ಕಾರ್ಬನ್ ಒಬ್ರು ಅಂದ್ರೆ ಕಾರ್ಬನ್ 1 ಮಾಡಿರುವಂತಹ ಕಾಂಪೌಂಡ್ಸ್ ನಂಬರಿಗೆ ಈಕ್ವಲ್ ಆಗಲ್ಲ. ಅಂದ್ರೆ ಇದು 3 ಮಿಲಿಯನ್ಗಿಂತ ಹೆಚ್ಚು ಕಾರ್ಬನ್ ಕಾಂಪೌಂಡ್ಸ್ ಗಳನ್ನ ಕೆಮಿಸ್ಟ್ಸ್ಗಳು ಅಂದ್ರೆ ಈ ಕೆಮಿಸ್ಟ್ರಿಯನ್ನು ಸ್ಟಡಿ ಮಾಡುವಂತ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಐಡೆಂಟಿಫೈ ಮಾಡಿದ್ದಾರೆ. ಆದ್ರೆ ಉಳಿದಿರುವಂತ ಎಲ್ಲಾ ಎಲಿಮೆಂಟ್ಸ್ ಸೇರಿಸಿ ಅವೆಲ್ಲವೂ ಎಷ್ಟೆಷ್ಟು ಕಾಂಪೌಂಡ್ ಗಳನ್ನ ಮಾಡಿದವೆ ಅಂತ ಕನ್ಸಿಡರ್ ಮಾಡಿದ್ರು ಸಹ ಕಾರ್ಬನ್ ಒಂದೇ ಮಾಡಿರುವಂತಹ ಕಾಂಪೌಂಡ್ಸ್ ಗಳಿಗೆ ಈಕ್ವಲ್ ಆಗಲ್ಲ. ಅದೇ ಗ್ರೇಟ್ನೆಸ್ ಈ ಕಾರ್ಬನ್ ಇಂದು. ಅರ್ಥ ಸ್ನೇಹಿತರೆ?
ಮೊದಲಿಗೆ ಕಾರ್ಬನ್ ಏನಿದು? ಕಾರ್ಬನ್ ಇಸ್ ಎ ನಾನ್ ಮೆಟಲ್. ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ 2,4. ಅಂದ್ರೆ ಇದರ ಅಟಮಿಕ್ ನಂಬರ್ ಎಷ್ಟು? 6. ನೋಡ್ರಿ, ಮೊದಲನೆಯ ಶೆಲ್ ನಲ್ಲಿ ಎಷ್ಟಿದೆ? 2 ಎಲೆಕ್ಟ್ರಾನ್ಸ್ ಇದೆ. ನಂತರ ಎರಡನೆಯ ಶೆಲ್ ನಲ್ಲಿ 4 ಎಲೆಕ್ಟ್ರಾನ್ಸ್ ಇದಾವೆ ಅಂತ, ಟೋಟಲ್ 6 ಎಲೆಕ್ಟ್ರಾನ್ಸ್. ಇದು ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನೋಡ್ರಿ, ಔಟರ್ ಮೋಸ್ಟ್ ಶೆಲ್ ನಲ್ಲಿ 4 ಎಲೆಕ್ಟ್ರಾನ್ಸ್ ಇದ್ರೆ ಅದನ್ನ ಟೆಟ್ರಾ ವ್ಯಾಲೆಂಟ್ ಅಂತೀವಿ. ಇದರ ವ್ಯಾಲೆನ್ಸಿ ಅಥವಾ ಕಂಬೈನಿಂಗ್ ಕೆಪಾಸಿಟಿ ಎಷ್ಟು? 4. ಇದು ಈ ಕಾರ್ಬನ್ ಒಂದು ದೊಡ್ಡ ಸ್ಪೆಷಾಲಿಟಿ. ಅರ್ಥಾತ್ ಸ್ನೇಹಿತರೆ, ಇದು ನಂತರ ನಾವು ಇನ್ನು ಡಿಟೇಲ್ ಸ್ಟಡಿ ಮಾಡ್ತೀವಿ. ಕೇವಲ ನೀವು ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಅಷ್ಟೇ ಅರ್ಥ ಮಾಡ್ಕೊಂಡ್ರಿ. 2,4 ಔಟರ್ ಮೋಸ್ಟ್ ಶೆಲ್ ನಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್, ಅವುಗಳನ್ನ ಏನಂತೀವಿ? ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತೀವಿ. ಅಂದ್ರೆ ಇದರ ಔಟರ್ ಮೋಸ್ಟ್ ಶೆಲ್ ನಲ್ಲಿ ಎಷ್ಟಿದಾವೆ? 4 ಇದಾವೆ. ಹಂಗಾಗಿ ಟೆಟ್ರಾ ವ್ಯಾಲೆಂಟ್ ಅಂತೀವಿ. ಅರ್ಥಾತ್ ಸ್ನೇಹಿತರೆ, ನಂತರ ನೋಡಿ, ಇಟ್ ಈಸ್ ದ ಎಲಿಮೆಂಟ್ ಆಫ್ ದ 14th ಗ್ರೂಪ್ ಆಫ್ ಪಿರಿಯಾಡಿಕ್ ಟೇಬಲ್. ಪಿರಿಯಾಡಿಕ್ ಟೇಬಲ್ ಅಲ್ಲಿ ಇದು 14ನೇ ಗ್ರೂಪ್ ನಲ್ಲಿದೆ. ನೋಡ್ರಿ, ಈಗ ಪಿರಿಯಾಡಿಕ್ ಟೇಬಲ್ ಅನ್ನು ನೋಡ್ತಿದ್ರೆ ಇದರಲ್ಲಿ 14th ಗ್ರೂಪ್ ನಲ್ಲಿ ಕಾರ್ಬನ್ ಇದೆ. ಅರ್ಥಾತ್ ಸ್ನೇಹಿತರೆ, ಹಂಗಂದ್ರೆ ಕಾರ್ಬನ್ ಇಷ್ಟರ ಮಟ್ಟಿಗೆ ಕಾಂಪೌಂಡ್ಸ್ ಗಳನ್ನ ಎಲ್ಲದನ್ನು ರೆಡಿ ಮಾಡಿದೆ ಅಂತ ಅಂತೀವಲ್ಲ, ಅಷ್ಟರ ಮಟ್ಟಿಗೆ ಕಾಂಪೌಂಡ್ಸ್ ಗಳನ್ನ ಇದು ರೆಡಿ ಮಾಡುತ್ತೆ ಅಂದ್ರೆ ಕಾರ್ಬನ್ ಬಹಳಷ್ಟು ಪ್ರಮಾಣದಲ್ಲಿ ನಮ್ಮ ನೇಚರ್ ನಲ್ಲಿ ಇದೆನಾ ಅನ್ನೋ ಕ್ವಶನ್ ಬರ್ಬೋದು ನಮಗೆ. ಸ್ನೇಹಿತರೆ, ಕಾರ್ಬನ್ ನಮ್ಮ ನೇಚರ್ ನಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಇಲ್ಲ. ನೀವು ಅಟ್ಮಾಸ್ಫಿಯರ್ ಎಕ್ಸಾಂಪಲ್ ತಗೊಂಡ್ರೆ 78% ನೈಟ್ರೋಜನ್, 21% ಆಕ್ಸಿಜನ್. ಕಾರ್ಬನ್ 1% ಗಿಂತ ಕಡಿಮೆ. ಎಷ್ಟು? 0.03% ಅಷ್ಟೇ ಅಟ್ಮಾಸ್ಫಿಯರ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರೋದು. ಇನ್ನು ನಮ್ಮ ನೆಲದಲ್ಲಿ ಅಂದ್ರೆ ಈ ಲ್ಯಾಂಡ್ ನಲ್ಲಿ ಅಥವಾ ಅರ್ಥನ ಕ್ರಸ್ಟ್ ನಲ್ಲಿ ಎಷ್ಟು ಕಾರ್ಬನ್ ಇದೆ ಅಂತ ನೋಡಿದ್ರೆ 0.02% ಆಫ್ ದ ಅರ್ತ್ ಕ್ರಸ್ಟ್. ನೋಡಿ ಸ್ನೇಹಿತರೆ, ಕೇವಲ 0.02% ಆಫ್ ದ ಅರ್ತ್ ಕ್ರಸ್ಟ್ ಇಟ್ ಈಸ್ ಕನ್ಸಿಸ್ಟಿಂಗ್ ಆಫ್ ಕಾರ್ಬನ್. ಅರ್ಥಾತ್ ಸ್ನೇಹಿತರೆ, ಎಷ್ಟು ಕಡಿಮೆ ಇದೆ, ಆದರೆ ಕಡಿಮೆ ಅದರ ಕ್ವಾಂಟಿಟಿ ಇದ್ರೂ ಸಹ ಎಷ್ಟು ಹೆಚ್ಚು ಬಾಂಡಿಂಗ್ ಗಳನ್ನು ಮಾಡುತ್ತೆ, ಎಷ್ಟು ಹೆಚ್ಚು ಕಾಂಪೌಂಡ್ಸ್ ಗಳನ್ನು ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾನು ಕಡಿಮೆ ಪ್ರಮಾಣದಲ್ಲಿ ಇದ್ದೀನಿ ಅಂತಂದು ಹೇಳಿ ಅದರ ಸಾಧನೆಗೆ, ಅದರ ಅಚೀವ್ಮೆಂಟ್ಗೆ ಯಾವುದೇ ರೀತಿಯ ಕುಂದು ಬಂದಿಲ್ಲ. ಹೆಚ್ಚು ಪ್ರಮಾಣದಲ್ಲಿರುವಂತಹ ಎಲಿಮೆಂಟ್ಸ್ ಯಾವುದೂ ಸಹ ಮಾಡೋಕ್ಕಾಗದೇ ಇರುವಂತಹ ಒಂದು ಅಚೀವ್ಮೆಂಟ್ ಅನ್ನ ಕಾರ್ಬನ್ ಮಾಡಿದೆ. ಏನ್ ಹೇಳ್ರಿ, 3 ಮಿಲಿಯನ್ಗಿಂತ ಹೆಚ್ಚು ಕಾಂಪೌಂಡ್ಸ್ ಅನ್ನ ಹೊಂದಿರೋದು. ಇಷ್ಟರ ಮಟ್ಟಿಗೆ ಆಗೋಕ್ಕೆ ಯಾಕೆ ಸಾಧ್ಯ ಅಂದ್ರೆ ಕಾರ್ಬನ್ ಬೇರೆ ಬೇರೆ ಎಲಿಮೆಂಟ್ಸ್ ಗಳ ಜೊತೆಗೆ ಬಾಂಡಿಂಗ್ ಮಾಡುವಂತ ಅದ್ಭುತವಾದಂತಹ ಕೆಪಾಸಿಟಿಯನ್ನು ಹೊಂದಿದೆ. ನಾವು ಸಹ ಒಳ್ಳೆಯ ಬಾಂಡಿಂಗ್ ಅನ್ನ ಇಟ್ಕೊಂಡಿರೋಣ. ಅರ್ಥಾತ್ ಸ್ನೇಹಿತರೆ, ಹಂಗೆ ನಾವು ನಮ್ಮ ಹತ್ರ ಅದು ಇಲ್ಲ ಇದಿಲ್ಲ ಅನ್ನೋದಕ್ಕಿಂತ ನಮ್ಮ ಜೊತೆಗಿರೋ ಜೊತೆ ಒಳ್ಳೆಯ ಬಾಂಡಿಂಗ್ ಅನ್ನ ಇಟ್ಕೊಂಡ್ರೆ, ಹೆಚ್ಚು ಜನರ ಜೊತೆಗೆ ಒಳ್ಳೆಯ ಕಮ್ಯುನಿಕೇಶನ್ ಅನ್ನು ಇಟ್ಕೊಂಡ್ರೆ, ನೋಡಿ ಕಾರ್ಬನ್ ಕಡಿಮೆ ಕ್ವಾಂಟಿಟಿಲಿದ್ರೂ ಸಹ 3 ಮಿಲಿಯನ್ಗಿಂತ ಹೆಚ್ಚು ಕಾಂಪೌಂಡ್ಸ್ ಗಳನ್ನು ಫಾರ್ಮ್ ಮಾಡಿದೆಯಲ್ಲ, ಅದೇ ರೀತಿ ನಾವು ಸಹ ನಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ಬೋದು. ಬನ್ನಿ ಸ್ನೇಹಿತರೆ, ಈಗ ಕಾರ್ಬನ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡ್ರಿ. ನಂತರ ಕಾರ್ಬನ್ ಯಾಕೆ ಬಹಳ ಇಂಪಾರ್ಟೆಂಟ್, ವೈ ಈಸ್ ಕಾರ್ಬನ್ ಸೋ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಅಥವಾ ಇಂಪಾರ್ಟೆನ್ಸ್ ಆಫ್ ಕಾರ್ಬನ್ ಇನ್ ಎವ್ರಿಡೇ ಲೈಫ್, ಇದ್ರ ಬಗ್ಗೆ ಸ್ಟಡಿ ಮಾಡೋಣ. ಕಾರ್ಬನ್ ಈಸ್ ಸೋ ಇಂಪಾರ್ಟೆಂಟ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿಡೇ ಲೈಫ್ ಬಿಕಾಸ್ ಆಫ್ ದ ಫಾಲೋಯಿಂಗ್ ರೀಸನ್ಸ್. ಕೆಳಕಂಡ ಕಾರಣಗಳಿಗಾಗಿ ನಾವು ಕಾರ್ಬನ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಂತರ ನೋಡಿ ಯಾಕೆ ಕಾರ್ಬನ್ ಇಂಪಾರ್ಟೆಂಟ್ ಅಂದ್ರೆ ಫುಡ್, ಕ್ಲಾತ್ಸ್, ಪ್ಲಾಸ್ಟಿಕ್ಸ್, ಪೇಪರ್ಸ್, ಡ್ರಗ್ಸ್, ಸೋಪ್ಸ್ ಇಟ್ಸೆಟ್ರಾ ಇವೆಲ್ಲ ಏನು ದೀಸ್ ಕಂಟೇನ್ ಕಾರ್ಬನ್ ಆರ್ ಇಟ್ಸ್ ಕಾಂಪೌಂಡ್ಸ್. ಪೇಪರ್ ತಗೊಂಡ್ರಿ, ಬಟ್ಟೆ, ಊಟ, ನೀವು ಏನೇ ತಗೊಂಡ್ರು ಸಹ ಅದರಲ್ಲಿ ಕಾರ್ಬನ್ ಅಥವಾ ಕಾರ್ಬನ್ ಕಾಂಪೌಂಡ್ಸ್ ಇದ್ದೇ ಇರ್ತವೆ. ಅರ್ಥಾತ್ ಸ್ನೇಹಿತರೆ, ಹಾಗಾಗಿ ಕಾರ್ಬನ್ ಇಂಪಾರ್ಟೆಂಟ್. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಲೈಫ್ ಆನ್ ದ ಅರ್ತ್ ಈಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ಕಾರ್ಬನ್. ಕಾರ್ಬನ್ ಇದ್ದಿಲ್ಲ ಅಂದ್ರೆ ಲೈಫ್ ಪಾಸಿಬಲ್ ಇದ್ದಿಲ್ಲ. ಇದಕ್ಕೆ ಸಪೋರ್ಟಿವ್ ಆಗಿ ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಆಲ್ ಕಾಂಪೌಂಡ್ಸ್ ದಟ್ ಮೇಕ್ ಅಪ್ ಲಿವಿಂಗ್ ಮ್ಯಾಟರ್ ಕಂಟೇನ್ ಕಾರ್ಬನ್ ಆಟಮ್ಸ್. ನೋಡ್ರಿ, ಲಿವಿಂಗ್ ಮ್ಯಾಟರ್ ಯಾವುದನ್ನೇ ತಗೊಂಡ್ರಿ ನೀವು, ಅದರಲ್ಲಿ ಕಾರ್ಬನ್ ಆಟಮ್ಸ್ ಇದ್ದೇ ಇರ್ತವೆ. ಯಾವ ಲಿವಿಂಗ್ ಆರ್ಗನಿಸಮೂ ಸಹ ಕಾರ್ಬನ್ ಇಲ್ಲದೇನೆ ಪ್ರೊಡ್ಯೂಸ್ ಆಗಿಲ್ಲ, ಅಥವಾ ಅದರ ಬಾಡಿಯಲ್ಲಿ ಕಾರ್ಬನ್ ಇಲ್ಲದಂತೆ ಇರುವಂತ ಆರ್ಗನಿಸಮ್ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಈ ಕಾರಣಗಳಿಂದ ನಾವೇನಂತ ಹೇಳ್ಬೋದು, ಕಾರ್ಬನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಡೇ ಟು ಡೇ ಲೈಫ್. ಅರ್ಥಾತ್ ಸ್ನೇಹಿತರೆ, ನಂತರ ಈ ಕಾರ್ಬನ್ ಬಗ್ಗೆ ತಿಳ್ಕೊಂಡ್ವಿ. ನಂತರ ಕಾಂಪೌಂಡ್ಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಕಾಂಪೌಂಡ್ಸ್ ಅಂದ್ರೆ ಏನು? ಕಾಂಪೌಂಡ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಕಂಟೇನ್ ಆಟಮ್ಸ್ ಆಫ್ 2 or more ಎಲಿಮೆಂಟ್ಸ್ ದಟ್ ಆರ್ ಕೆಮಿಕಲಿ ಬಾಂಡೆಡ್ ಟುಗೆದರ್. ಸ್ನೇಹಿತರೆ, 2 ಅಥವಾ 2ಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ಗಳು ಸೇರಿ ಆಗಿರುವಂತಹ
ಒಂದು ಸಬ್ಸ್ಟೆನ್ಸ್. ಇದು ಯಾವ ರೀತಿ ಸೇರಿದೆ? ಕೆಮಿಕಲ್ ಬಾಂಡಿಂಗ್ ಇಂದ ಸೇರಿದೆ. ಕೇವಲ ಫಿಸಿಕಲ್ ಆಗಿ ಮಿಕ್ಸ್ ಮಾಡಿದ್ದಲ್ಲ, ಕೆಮಿಕಲ್ ರಿಯಾಕ್ಷನ್ ಆಗಿ ಅಲ್ಲಿರುವಂತಹ ಎಲಿಮೆಂಟ್ಸ್ಗಳು ಸೇರ್ಕೊಂಡಿದ್ದಾವೆ, ಆ ರೀತಿ ಕೆಮಿಕಲಿ ಬಾಂಡ್ ಆಗಿದ್ದಾವೆ. ಅಂತಹ ಸಬ್ಸ್ಟೆನ್ಸಸ್ ಅನ್ನು ನಾವೇನಂತೀವಿ? ಕಾಂಪೌಂಡ್ಸ್ ಅಂತೀವಿ. ನೋಡಿ ಸ್ನೇಹಿತರೆ, ಮತ್ತೆ ಎಲಿಮೆಂಟ್ಸ್ ಅಂದ್ರೆ ಏನು ಅಂತ ಗೊತ್ತಿದೆ ಅಂತ ಅನ್ಕೊಂಡು ನಾನು ಕಾಂಪೌಂಡಿಗೆ ಹೋಗಿದ್ದೀನಿ. ಸೀದಾ ಎಲಿಮೆಂಟ್ ಅಂದ್ರೇನು? ಪ್ಯೂರ್ ಸಬ್ಸ್ಟೆನ್ಸಸ್ ವಿಚ್ ಕೆನಾಟ್ ಬಿ ಬ್ರೋಕನ್ ಡೌನ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್. ಅದಕ್ಕಿಂತ ಇನ್ನೂ ಸಿಂಪಲ್ ಆಗಿ ಮಾಡೋಕ್ಕಾಗದೇ ಇರುವಂತಹ ಸಬ್ಸ್ಟೆನ್ಸಸ್ ಅನ್ನು ನಾವು ಎಲಿಮೆಂಟ್ಸ್ ಅಂತೀವಿ. ನೋಡಿ ಸ್ನೇಹಿತರೆ, ಈಗ ಎಲಿಮೆಂಟ್ಸ್ ಅಂದ್ರೆ ಅರ್ಥ ಆಯ್ತು, ಜೊತೆಗೆ ಕಾಂಪೌಂಡ್ಸ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಕಾಂಪೌಂಡ್ಸ್ ಅನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಂತ ಇರ್ತಲ್ಲ ಲೆಸನ್. ಹಾಗಾಗಿ ಇನ್ನೊಂದ್ಸರಿ ಹೇಳ್ತೀನಿ, ವಾಟ್ ಆರ್ ಕಾಂಪೌಂಡ್ಸ್? ಕಾಂಪೌಂಡ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಕಂಟೈನ್ ದ ಆಟಮ್ಸ್ ಆಫ್ 2 or more ಎಲಿಮೆಂಟ್ಸ್ ದಟ್ ಆರ್ ಕೆಮಿಕಲಿ ಬಾಂಡೆಡ್ ಟುಗೆದರ್. ಕೆಮಿಕಲ್ ಆಗಿ ಬಾಂಡ್ ಆಗಿರುವಂತಹ 2 ಅಥವಾ 2ಕ್ಕಿಂತ ಹೆಚ್ಚು ಸಬ್ಸ್ಟೆನ್ಸಸ್ಗಳ ಆಟಮ್ ಅನ್ನ ಯಾವ ಹೊಂದಿರ್ತಾವೋ ಅವನ್ನೇನಂತೀವಿ ನಾವು? ಅಂತ ಸಬ್ಸ್ಟೆನ್ಸಸ್ ಅನ್ನ ಏನಂತೀವಿ? ಕಾಂಪೌಂಡ್ಸ್ ಅಂತೀವಿ. ಈಗ ನೇಮ್ ದ ಟೈಪ್ಸ್ ಆಫ್ ಕಾಂಪೌಂಡ್ಸ್. ಎಷ್ಟು ರೀತಿಯ ಕಾಂಪೌಂಡ್ಸ್ಗಳಿದಾವೆ ನೋಡ್ರಿ. ಈ ಬಾಂಡ್ ಆಗ್ತವೆ ಅಂತ ಹೇಳಿದ್ನಲ್ಲ ಎಲಿಮೆಂಟ್ಸ್ಗಳು, ಹಾಗೆ ನೋಡಿದ್ರೆ ಎಷ್ಟು ರೀತಿಯ ಬಾಂಡಿಂಗ್ ಇದೆ ಅಂದ್ರೆ 2 ರೀತಿಯ ಬಾಂಡಿಂಗ್ ಇದೆ. ಅಥವಾ ಎಷ್ಟು ರೀತಿಯ ಕಾಂಪೌಂಡ್ಸ್ ಇದಾವೆ ಅಂದ್ರೆ 2 ರೀತಿಯ ಕಾಂಪೌಂಡ್ಸ್ ಇದಾವೆ. ಯಾವುವು 2 ಕಾಂಪೌಂಡ್ಸ್ಗಳು? ಒಂದು ಅಯೋನಿಕ್ ಕಾಂಪೌಂಡ್, ಇನ್ನೊಂದು ಕೋವಲೆಂಟ್ ಕಾಂಪೌಂಡ್. ಅಥವಾ ಬಾಂಡಿಂಗ್ 2 ರೀತಿ ಇದಾವಲ್ಲ, ಯಾವುವು ಅಂತಂದ್ರೆ ಅಯೋನಿಕ್ ಬಾಂಡಿಂಗ್ ಮತ್ತು ಕೋವಲೆಂಟ್ ಬಾಂಡಿಂಗ್. ಬನ್ನಿ ಸ್ನೇಹಿತರೆ, ಈಗ ಅಯೋನಿಕ್ ಬಾಂಡಿಂಗ್ ಮತ್ತು ಕೋವಲೆಂಟ್ ಬಾಂಡಿಂಗ್ ಗಳನ್ನ ಸಪರೇಟ್ ಆಗಿ ಸ್ಟಡಿ ಮಾಡೋದಕ್ಕಿಂತ ಕಂಪೇರಿಟಿವ್ ಆಗಿ ಸ್ಟಡಿ ಮಾಡಿಬಿಟ್ರೆ, ನೋಡಿ 1, 2, 3, 4 ಪಾಯಿಂಟ್ಸ್ ಗಳನ್ನ ಬರೆದಿದ್ದೀನಿ. ನೀವು ಅಟ್ ಎ ಟೈಮ್ 8 ಪಾಯಿಂಟ್ಸ್ ಗಳನ್ನ ಕಲಿತೀರಿ. ಜೊತೆಗೆ ಎರಡರಲ್ಲಿರುವಂತಹ ಡಿಫರೆನ್ಸ್ ಅನ್ನ ಕಲಿತಾ ಹೋಗೋದ್ರಿಂದ ಬಹಳ ಅಂದ್ರೆ ಬಹಳ ಸುಲಭ ಆಗುತ್ತೆ. 8 ಅಲ್ಲ, ಇಲ್ಲಿ ಎಕ್ಸಾಂಪಲ್ ಬರ್ತೀನಲ್ಲ ಅದನ್ನ ನೋಡಿದ್ರೆ 10 ಪಾಯಿಂಟ್ಸ್ ಅನ್ನ ಕಲ್ತ್ಬಿಡ್ತೀರಿ. ಅಯೋನಿಕ್ ಕಾಂಪೌಂಡ್ಸ್ ಮತ್ತು ಕೋವಲೆಂಟ್ ಕಾಂಪೌಂಡ್ಸ್, ಅಥವಾ ಅಯೋನಿಕ್ ಬಾಂಡಿಂಗ್ ಮತ್ತು ಕೋವಲೆಂಟ್ ಬಾಂಡಿಂಗ್ ಅಂದ್ರೂ ಸಹ ಇದೇ ರೀತಿ ನೀವು ಬರಿಬಹುದು. ಆದ್ರೆ ಕಾಂಪೌಂಡ್ಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಬಾಂಡಿಂಗ್ ಅಂತ ನಾವು ಬರಿಬೇಕಾಗುತ್ತೆ. ಅರ್ಥ ಸ್ನೇಹಿತರೆ, ಬನ್ನಿ ಈಗ ಅಯೋನಿಕ್ ಕಾಂಪೌಂಡ್ಸ್ ಮತ್ತು ಕೋವಲೆಂಟ್ ಕಾಂಪೌಂಡ್ಸ್ ಇವುಗಳ ಡಿಫರೆನ್ಸ್ ಗಳನ್ನ ಸ್ಟಡಿ. ಅಯೋನಿಕ್ ಕಾಂಪೌಂಡ್ ಮತ್ತು ಕೋವಲೆಂಟ್ ಕಾಂಪೌಂಡ್ ಅಥವಾ ಅಯೋನಿಕ್ ಬಾಂಡಿಂಗ್ ಮತ್ತು ಕೋವಲೆಂಟ್ ಬಾಂಡಿಂಗ್ ಈ ರೀತಿ ನಾವು ಸ್ಟಡಿ ಮಾಡ್ತೀವಿ ಅಂದ್ರೆ ಒಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಈ ರೀತಿಯ ಬಾಂಡಿಂಗ್ಗಳು ಅಥವಾ ಈ ರೀತಿಯ ಕಾಂಪೌಂಡ್ಗಳು ಆಗ್ತವೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಲ್ಲ. ನೋಡಿ ಸ್ನೇಹಿತರೆ, ಯಾವುದೇ ಕಾಂಪೌಂಡ್ ಆಗ್ಬೇಕಂದ್ರೆ ಅಥವಾ ಯಾವುದೇ ಬಾಂಡಿಂಗ್ ಆಗ್ಬೇಕಂದ್ರೆ ಎಲ್ಲಾ ಆಟಮ್ಗಳ ಗುರಿ ಏನಿರುತ್ತೆ ಅಂದ್ರೆ ಅವುಗಳು ಬಾಂಡಿಂಗ್ ಆಗ್ಬೇಕಾದ್ರೆ ಅಥವಾ ಕಾಂಪೌಂಡ್ಸ್ ಆಗ್ಬೇಕಾದ್ರೆ ಅವುಗಳು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅನ್ನ ಹೊಂದಿರಬೇಕು ಅಂತ ಅವುಗಳ ಗುರಿ ಇರುತ್ತೆ. ಹಂಗಂದ್ರೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂದ್ರೆ ಏನು ಅಂದ್ರೆ, ನೋಡಿ ಸ್ನೇಹಿತರೆ, ಆರ್ಗನ್, ನಿಯಾನ್ ಈ ರೀತಿ ಬರುವಂತಹ ಒಂದಿಷ್ಟು ಗ್ಯಾಸ್ಗಳೇನಿದಾವೆ ಇವುಗಳ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಮೊದಲನೇ ಶೆಲ್ ಆಗಿದ್ರೆ 2 ಎಲೆಕ್ಟ್ರಾನ್ಸ್, ನಂತರದ ಯಾವುದೇ ಶೆಲ್ ಬಂದರೂ ಸಹ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇರ್ತವೆ. ಹಾಗಾಗಿ ಅವು ರಿಯಾಕ್ಟ್ ಆಗಲ್ಲ. ಆ ರೀತಿಯ ಸ್ಟೆಬಿಲಿಟಿಯನ್ನು ಹೊಂದಬೇಕು. ಆ ರೀತಿ ಆಗ್ಬೇಕು ಅನ್ನೋಂಥ ಉದ್ದೇಶದಿಂದ ಎಲ್ಲಾ ಆಟಮ್ಸ್ಗಳು ಏನ್ ಮಾಡ್ತವೆ, ಅವುಗಳ ಫಸ್ಟ್ ಶೆಲ್ ಆಗಿದ್ರೆ 2 ಎಲೆಕ್ಟ್ರಾನ್ಸ್ ಅನ್ನ ಇಟ್ಕೊಳಕ್ ಇಷ್ಟಪಡ್ತವೆ ಅಥವಾ ಪಡ್ಕೊಳಕ್ ಇಷ್ಟಪಡ್ತವೆ. ಅದೇ ಫಸ್ಟ್ ಶೆಲ್ ಬಿಟ್ಟು ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿ ಎಷ್ಟನೇ ಶೆಲ್ಗೆ ಹೋದ್ರೂ ಸಹ ಯಾವ ಕೊನೆ ಶೆಲ್ ಇರುತ್ತೋ ಅದರಲ್ಲಿ 8 ಎಲೆಕ್ಟ್ರಾನ್ಸ್ ಅನ್ನು ಇಟ್ಕೊಳ್ಳೋದಕ್ಕೆ ಅದು ಇಷ್ಟಪಡುತ್ತೆ, ಅದಕ್ಕೆ ಪ್ರಯತ್ನ ಪಡ್ತವೆ. ಅರ್ಥ ಸ್ನೇಹಿತರೆ, ಮೊದಲಿಗೆ ಈ ಶೆಲ್ ಗಿಲ್ ಇದೇನು ಹೇಳಿದ್ವಿ ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ, ಗಿಲ್ ಶೆಲ್ ಅಷ್ಟೇ. ನೋಡಿ, ಮೊದಲಿಗೆ ನಾವಿಲ್ಲಿ ಸೋಡಿಯಂ ಅನ್ನ ಎಕ್ಸಾಂಪಲ್ ತಗೊಂಡ್ರೆ, ಈ ಸೋಡಿಯಂ ನಲ್ಲಿ ಮೊದಲನೆಯ ಶೆಲ್ ಅಂದ್ರೆ ಶೆಲ್ ಅಂದ್ರೇನೋ ಈ ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ ನ ಸುತ್ತ ಗಿರಿಕೆ ಹೊಡಿತಾವಲ್ಲ ಆ ದಾರಿ, ಆ ಆರ್ಬಿಟ್, ಅದಕ್ಕೆ ಏನಂತೀವಿ? ಶೆಲ್ ಅಂತೀವಿ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಮೊದಲನೇ ಶೆಲ್ ಕೆ ಶೆಲ್ ಅಂತೀವಿ. ಅದರಲ್ಲಿ 2 ಎಲೆಕ್ಟ್ರಾನ್ಸ್ ಇದಾವೆ. ನಂತರ ಎರಡನೇ ಶೆಲ್, ಇದನ್ನ ನೀವು ಕನ್ಸಿಡರ್ ಮಾಡಿದ್ರೆ ಈ ಸೋಡಿಯಂನಲ್ಲಿ 1, 2, 3, 4, 5, 6, 7, 8 ಎಲೆಕ್ಟ್ರಾನ್ಸ್ ಇದಾವೆ. ಇನ್ನು ಮೂರನೇ ಶೆಲ್ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಅಂದ್ರೆ ಕೊನೆಯ ದಾರಿ, ಔಟರ್ ಮೋಸ್ಟ್ ಶೆಲ್ ಅಂದ್ರೆ ಈ ಕೊನೆಯ ಆರ್ಬಿಟ್ ಅಥವಾ ಈ ದಾರಿ, ನ್ಯೂಕ್ಲಿಯಸ್ ಸುತ್ತರಿತಾವಲ್ಲ ಅದರಲ್ಲಿ ಎಷ್ಟಿದಾವೆ ಎಲೆಕ್ಟ್ರಾನ್ಸ್? ಕೇವಲ ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ನೋಡಿ ಸ್ನೇಹಿತರೆ, ಇದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅನ್ನ ಅಥವಾ ಇನರ್ಟ್ ಗ್ಯಾಸ್ ಕಾನ್ಫಿಗರೇಷನ್ ಅನ್ನ ಹೊಂದಬೇಕಂದ್ರೆ ಏನ್ ಮಾಡ್ಬೇಕು? ಔಟರ್ ಮೋಸ್ಟ್ ಶೆಲ್ ನಲ್ಲಿ N2 ಅಂದ್ರೆ ಒಂದೇದು ಬಿಟ್ಟು ಉಳಿದಂತ ಯಾವುದೇ ಶೆಲ್ ಅದರಲ್ಲಿ ಎಷ್ಟಿರ್ಬೇಕು? 8 ಎಲೆಕ್ಟ್ರಾನ್ಸ್ ಇರಬೇಕು. ಆದ್ರೆ ಇಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ಇನ್ನು 7 ಎಲೆಕ್ಟ್ರಾನ್ಗಳನ್ನ ತಗೊಂಡ್ಬರೋದು ಅಥವಾ ಇಸ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೋಸ್ಕರ ಇದು ಏನ್ ಮಾಡುತ್ತೆ, ಇಲ್ಲಿರುವಂತಹ 1 ಎಲೆಕ್ಟ್ರಾನ್ ಅನ್ನ ಈಗ ನಾವು Cl ಗೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಏನ್ ಮಾಡ್ಬಿಡುತ್ತೆ, ಇದರ ಔಟರ್ ಮೋಸ್ಟ್ ಶೆಲ್ ನಲ್ಲಿ, ನಾನು ಡೈರೆಕ್ಟ್ ಆಗಿ ಔಟರ್ ಮೋಸ್ಟ್ ಶೆಲ್ ಅಷ್ಟೇ ಬರೀತಿದ್ದೀನಿ, 1, 2, 3, 4, 5, 6, 7 ಇರ್ತಾವಲ್ಲ ಎಲೆಕ್ಟ್ರಾನ್ಸ್, ಅದಕ್ಕೆ ಇದು ಕೊಟ್ಬಿಡುತ್ತೆ. ನೋಡಿ, ಇಲ್ಲೇನಾಯ್ತು,
KLM, ಎಂ ಶೆಲ್ ಹೋಯ್ತು, ಹಾಗಾಗಿ ಎಲ್ ಶೆಲ್ಲೇ ಔಟರ್ ಮೋಸ್ಟ್ ಶೆಲ್ ಆಗ್ಬಿಡ್ತು. ಹಂಗಾಗಿ ಇದರಲ್ಲಿ 8 ಎಲೆಕ್ಟ್ರಾನ್ಸ್ ಬಂದ್ಬಿಡ್ತು. ಇದು ಇನ್ನರ್ಟ್ ಗ್ಯಾಸ್ ಅಥವಾ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ಗೆ ಬಂತು. ಈಗ ಇಲ್ಲಿ ನೋಡಿ, ಇದು ತಗೊಂಡಿದ್ದಕ್ಕೆ ಏನಾಯ್ತು, ಇಲ್ಲಿ ಸಹ 8 ಎಲೆಕ್ಟ್ರಾನ್ಸ್ ಆಗ್ಬಿಡ್ತು. ಹಾಗಾಗಿ ಇದು ಅಕ್ಸೆಪ್ಟ್ ಮಾಡ್ಕೊಂಡು, ಅಂದ್ರೆ ಇದು ಕೊಟ್ಟಂತ ದಾನ ಪಡ್ಕೊಂಡು ಇದು ಇನ್ನರ್ಟ್ ಗ್ಯಾಸ್ ಅಥವಾ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬಂತು. ಅಂದ್ರೆ ಔಟರ್ ಮೋಸ್ಟ್ ಶೆಲ್ ನಲ್ಲಿ 8 ಎಲೆಕ್ಟ್ರಾನ್ಸ್ ಬಂತು. ಸೋಡಿಯಂ 1 ಎಲೆಕ್ಟ್ರಾನ್ ಕೊಟ್ಟು ಆ ಶೆಲ್ ಅನ್ನ ಕಳ್ಕೊಂಡು ಇದು ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಅನ್ನ ಪಡೀತು. ಹಂಗಾದ್ರೆ ಇದು ಸಹ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ಗೆ ಬಂತು. ಅರ್ಥದ ಸ್ನೇಹಿತರೆ? ಆದ್ರೆ ಇದನ್ನ Na+ ಅಂತೀವಿ, ಇದನ್ನ Cl- ಅಂತೀವಿ. ಯಾಕೆ ಇದು ಕೊಟ್ಟಿದೆಯಲ್ಲ, ಇದು ಕಡಿಮೆ ಆತಲ್ಲ ಅಂತ ಅನ್ಸ್ಬೋದು. ಯಾಕಂದ್ರೆ ಇಲ್ಲಿ ಟೋಟಲ್ 11 ಎಲೆಕ್ಟ್ರಾನ್ಸ್ ಇದಾವೆ. ಅಂದ್ರೆ ಇದು ಕೊಡೋದಕ್ಕಿಂತ ಮೊದಲು 11 ಎಲೆಕ್ಟ್ರಾನ್ಸ್ ಇದ್ವು, ಅಂದ್ರೆ 11 ಪ್ರೋಟಾನ್ಸ್ ಸಹ ಇರ್ತಿದ್ವು, ಅಂದ್ರೆ ಪಾಸಿಟಿವ್ ಚಾರ್ಜಸ್ ಸಹ 11 ಇರ್ತಿದ್ವು. ಈಗ ಒಂದು ನೆಗೆಟಿವ್ ಚಾರ್ಜ್ ಕೊಟ್ರಿ ಅಂದ್ರೆ ಎಷ್ಟು ಉಳಿದು, ಎಲೆಕ್ಟ್ರಾನ್ಸ್ 10 ಉಳಿದು, ಪ್ರೋಟಾನ್ 11 ಉಳಿತು. ಹಂಗಾಗಿ 1+ ಆಯ್ತು. ಇಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಹೆಚ್ಚಾಯ್ತು. ಅದು ಇಲ್ಲಿ ಕ್ಲೋರಿನ್ಗೆ ಮೊದಲನೇ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್, ಎರಡನೇ ಶೆಲ್ ನಲ್ಲಿ 8 ಎಲೆಕ್ಟ್ರಾನ್ಸ್, 1 2 3 4 5 6 7 8 ಎಲೆಕ್ಟ್ರಾನ್ಸ್. ಮೂರನೇ ಶೆಲ್ ನಲ್ಲಿ 7 ಇತ್ತು. ಹಂಗಾದ್ರೆ ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟಿದ್ವು, ಇದರಲ್ಲಿ 17 ಎಲೆಕ್ಟ್ರಾನ್ಸ್ ಇದ್ವು. ಜೊತೆಗೆ ಪ್ರೋಟಾನ್ಸ್ ಪಾಸಿಟಿವ್ ಚಾರ್ಜಸ್ ಇವು ಸಹ 17 ಇದ್ವು. ಆದ್ರೆ ಈಗ ಒಂದು ತಗೊಂಡ್ಮೇಲೆ ಏನಾಯ್ತು, ಇದು 18 ಆಯ್ತು. ಅರ್ಥ ಮಾಡ್ಕೊಂಡು ಸ್ನೇಹಿತರೆ, ಇದು ಎಷ್ಟಾಯ್ತು, 18 ಆಯ್ತು. ಆದ್ರೆ ಪ್ರೋಟಾನ್ಸ್ ಪಾಸಿಟಿವ್ ಚಾರ್ಜ್ 17 ಇದೆ. ಅಂದ್ರೆ ಒಂದು ನೆಗೆಟಿವ್ ಚಾರ್ಜ್ ಎಕ್ಸ್ಟ್ರಾ ಆಯ್ತಾ, ಅದಕ್ಕೋಸ್ಕರ ಮೈನಸ್ ಅಂತೀವಿ. ಅರ್ಥಾತ್ ಸ್ನೇಹಿತರೆ, ಈ ರೀತಿ ಕೊಡೋದ್ರ ಮೂಲಕ ಅಥವಾ ತಗೊಳೋದ್ರ ಮೂಲಕ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅನ್ನ ಆಟಮ್ಸ್ ಗಳು ಹೊಂದ್ತವೆ. ಅರ್ಥಾತ್ ಸ್ನೇಹಿತರೆ, ಇದು ಎಲ್ಲಿ, ಕೋವಲೆಂಟ್ ಬಾಂಡಿಂಗ್ ನಲ್ಲಿ. ಆದ್ರೆ ಇನ್ನೊಂದು ಸಾಧ್ಯತೆ ಇದೆ. ಅದು ಏನು ಅಂದ್ರೆ, ಕೊಡೋದು ತಗೊಳೋದು ಎರಡೂ ಬೇಡ, ಹಂಚ್ಕೊಂಡ್ ಬಿಡೋಣ. ಹಂಚಿಕೊಂಡು ಬಾಳಿದರೆ ಸ್ವರ್ಗ ಸುಖ. ನೋಡಿ ಸ್ನೇಹಿತರೆ, ಈಗ ಹೈಡ್ರೋಜನ್ ನೋಡ್ರಿ, ಈ ಹೈಡ್ರೋಜನ್ ನಲ್ಲಿ ಒಂದೇ ಒಂದು ಶೆಲ್ ಇರೋದು, ಅದೇ ಔಟರ್ ಮೋಸ್ಟ್ ಶೆಲ್. ಒಂದು ಶೆಲ್ ಅಲ್ಲಿ ಒಂದೇ ಎಲೆಕ್ಟ್ರಾನ್ ಇದೆ. ಇನ್ನೊಂದು ಹೈಡ್ರೋಜನ್ ಜೊತೆ ಇದು ಬಾಂಡ್ ಮಾಡ್ಬೇಕಂದ್ರೆ ಇದು ಸಹ ಹೈಡ್ರೋಜನ್ ಅಲ್ಲ, ಹಾಗಾಗಿ ಒಂದೇ ಒಂದು ಎಲೆಕ್ಟ್ರಾನ್ ಅನ್ನು ಹೊಂದಿದೆ. ಈಗ ಫಸ್ಟ್ ಶೆಲ್ ನಲ್ಲಿ ಅಂದ್ರೆ ಕೆ ಶೆಲ್ ನಲ್ಲಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಆಗ್ಬೇಕಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ಬೇಕಂತ ಹೇಳಿದೆ, 2 ಇರ್ಬೇಕಂತ ಹೇಳಿದೆ. ಅಂತ ಸಂದರ್ಭದಲ್ಲಿ ನೋಡಿ ಸ್ನೇಹಿತರೆ, ಈ ಹೈಡ್ರೋಜನ್ ಮತ್ತು ಈ ಹೈಡ್ರೋಜನ್ ಇದಕ್ಕಿರುವಂತ ಎಲೆಕ್ಟ್ರಾನ್ ಸಹ ಇದು ಶೇರ್ ಮಾಡುತ್ತೆ. ಜೊತೆಗೆ ಇದಕ್ಕಿರುವಂತ ಎಲೆಕ್ಟ್ರಾನ್ ಸಹ ಇದು ಶೇರ್ ಮಾಡುತ್ತೆ. ನೋಡ್ರಿ, ಇವು ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ. ಅಂದ್ರೆ ಡೊನೇಟಿಂಗ್ ಆರ್ ಗೇನಿಂಗ್ ಆಫ್ ಎಲೆಕ್ಟ್ರಾನ್ಸ್ ಹ್ಯಾಸ್ ನಾಟ್ ಟೇಕನ್ ಪ್ಲೇಸ್, ಬಟ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಹ್ಯಾಸ್ ಟೇಕನ್ ಪ್ಲೇಸ್. ನೋಡ್ರಿ, ಎಲೆಕ್ಟ್ರಾನ್ಸ್ ಗಳನ್ನ ಶೇರ್ ಮಾಡ್ಕೊಂಡ್ವು. ಅಂದ್ರೆ 2 ರೀತಿ ಕಾಂಪೌಂಡ್ಸ್ ಫಾರ್ಮ್ ಆಗ್ಬೋದು ಅಥವಾ ಬಾಂಡಿಂಗ್ ಆಗ್ಬೋದು. ಒಂದನೇದೇನು ಎಲೆಕ್ಟ್ರಾನ್ಸ್ ಗಳನ್ನ ಕೊಡೋದು ಅಥವಾ ತಗೊಳೋದ್ರಿಂದ, ಡೊನೇಟಿಂಗ್ ಆರ್ ಗೇನಿಂಗ್. ಎರಡನೇದು ಶೇರಿಂಗ್ ದ ಎಲೆಕ್ಟ್ರಾನ್ಸ್, ಇದು ಎರಡನೇ ರೀತಿ. ಒಂದನೇ ರೀತಿ ಆದ್ರೆ ಅಯಾನಿಕ್ ಕಾಂಪೌಂಡ್ಸ್, ಎರಡನೇ ರೀತಿ ಆದ್ರೆ ಕೋವಲೆಂಟ್ ಕಾಂಪೌಂಡ್ಸ್ ಅಂತೀವಿ. ಅರ್ಥದ ಸ್ನೇಹಿತರೆ, ನೋಡಿ, ಹೈಡ್ರೋಜನ್ ಅಲ್ಲಿ ಕೇವಲ ಒಂದೇ ಒಂದು ಶೆಲ್ ಇತ್ತು. ಅದರಲ್ಲಿ ಅಂದ್ರೆ ಫಸ್ಟ್ ಶೆಲ್ಲೇ ಅದರ ಔಟರ್ ಮೋಸ್ಟ್ ಶೆಲ್. ಹಾಗಾದ್ರೆ ಫಸ್ಟ್ ಶೆಲ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಇದ್ರೆ ಅದು ಇನ್ನರ್ಟ್ ಗ್ಯಾಸ್ ಅಥವಾ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬರುತ್ತೆ? 2 ಎಲೆಕ್ಟ್ರಾನ್ಸ್ ಇದ್ರೆ. ನೋಡ್ರಿ, ಇದಕ್ಕೂ ಸಹ 2 ಎಲೆಕ್ಟ್ರಾನ್ಸ್ ಆಯ್ತು, ಇದಕ್ಕೂ ಸಹ 2 ಎಲೆಕ್ಟ್ರಾನ್ಸ್ ಆಯ್ತು ಶೇರ್ ಮಾಡ್ಕೊಂಡಿದ್ರಿಂದ. ಅರ್ಥಾತ್ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಈಗ ನಿಮ್ಗೆ ಇದು ಅರ್ಥ ಆಗಿದೆ ಅಂದ್ರೆ ಇವುಗಳನ್ನ ಬಹಳ ಸುಲಭವಾಗಿ ನೀವು ಸ್ಟಡಿ ಮಾಡ್ಬಿಡ್ತಾರೆ. ಮೊದಲನೇದು ಅಯಾನಿಕ್ ಕಾಂಪೌಂಡ್ ಅಂದ್ರೆ ಏನು ಅಂದ್ರೆ, ಅಯಾನಿಕ್ ಕಾಂಪೌಂಡ್ಸ್ ಆರ್ ದ ಕಾಂಪೌಂಡ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ಡೊನೇಟಿಂಗ್ ಆರ್ ಗೇನಿಂಗ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಅನ್ನ ಕೊಡೋದ್ರಿಂದ ಆಗಿರ್ಲಿ ಅಥವಾ ತಗೊಳೋದ್ರಿಂದ ಆಗಿರ್ಲಿ, ಯಾವ್ದಾದ್ರು ಬಾಂಡ್ ಆಗಿದೆ ಅಂದ್ರೆ ಅಥವಾ ಯಾವ್ದಾದ್ರು ಕಾಂಪೌಂಡ್ ಆಗಿದೆ ಅಂದ್ರೆ ಅದನ್ನು ನಾವು ಅಯಾನಿಕ್ ಕಾಂಪೌಂಡ್ ಅಂತೀವಿ. ಈಗ ಕೋವಲೆಂಟ್ ಕಾಂಪೌಂಡ್ ಅಂದ್ರೆ ದೀಸ್ ಆರ್ ದ ಕಾಂಪೌಂಡ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಅನ್ನ ಕೊಟ್ಟಿಲ್ಲ, ಇಬ್ರು ಸಹ ಶೇರ್ ಮಾಡ್ಕೊಂಡಿದ್ದಾರೆ. ಹೈಡ್ರೋಜನ್ ಎಕ್ಸಾಂಪಲ್ ಕೊಟ್ಟಲ್ಲ ಆ ರೀತಿ. ನಂತರ ಇದಕ್ಕೆ ಹೈಡ್ರೋಜನ್ H2 ಅಲ್ಲಿ ಎಕ್ಸಾಂಪಲ್ ಮಾಡಿ ತೋರಿಸ್ತೆ. ನಂತರ ಈಥೇನ್. ನೋಡಿ, ಈಥೇನ್ ಅಂದ್ರೆ ಏನು, ಮೀಥೇನ್ ಅಂದ್ರೆ ಇದೆಲ್ಲ ಆಮೇಲೆ ಸ್ಟಡಿ ಮಾಡೋಣ. ಇದಕ್ಕೂ ಸಹ ಬೇಕಾದ್ರೆ ನಾವು ಕೋವಲೆಂಟ್ ಕಾಂಪೌಂಡ್ ಯಾವ ರೀತಿ ಆಗಿದೆ, ಕೋವಲೆಂಟ್ ಬಾಂಡಿಂಗ್ ಯಾವ ರೀತಿ ಆಗಿದೆ ಅಂದ್ರೆ ಇನ್ನು ನೀವು ಸುಲಭವಾಗಿ ಈಥೇನ್ ಸಹ ಯಾವ ರೀತಿ ಕೋವಲೆಂಟ್ ಕಾಂಪೌಂಡ್ ಆಗಿದೆ ಅಂತ ಬರಿಬೇಕಂದ್ರೆ ಸಿ 2 ಸಿಂಗಲ್ ಬಾಂಡಿಂಗ್. ಅರ್ಥಾತ್ ಸ್ನೇಹಿತರೆ, ನಂತರ ನೋಡಿ ಇನ್ನು 3 ಉಳಿದ್ವು. ಅರ್ಥಾತ್ ಇಲ್ಲಿ ನೋಡಿ 3 ಉಳಿದಾಗ ಎಲ್ಲ ಕಡೆಗೂ ಒಂದೊಂದು ಹೈಡ್ರೋಜನ್ ಕೊಟ್ಬಿಟ್ರೆ ಮುಗೀತು.
ಎಷ್ಟಾಯ್ತು 2 ಆಯ್ತು, H 1 2 3 4 5 6 ಆಯ್ತು. ಈಗ ಇವು ಸಹ ಒಂದೊಂದು ಎಲೆಕ್ಟ್ರಾನ್ ಅನ್ನ ಶೇರ್ ಮಾಡ್ಕೊಂಡಿದ್ದಾವೆ. ಇಲ್ಲಿ ಸಹ ಒಂದೊಂದು ಎಲೆಕ್ಟ್ರಾನ್ ಶೇರ್ ಆಗಿದೆ, ಇಲ್ಲಿ ಸಹ ಒಂದೊಂದು ಎಲೆಕ್ಟ್ರಾನ್ ಶೇರ್ ಆಗಿದೆ, ಇಲ್ಲಿ ಸಹ ಒಂದೊಂದು ಎಲೆಕ್ಟ್ರಾನ್ ಶೇರ್, ಇಲ್ಲಿ ಸಹ ಒಂದೊಂದು ಎಲೆಕ್ಟ್ರಾನ್ ಶೇರ್, ಇಲ್ಲಿ ಸಹ ಒಂದೊಂದು ಎಲೆಕ್ಟ್ರಾನ್ ಶೇರ್. ಈಗ ಪ್ರತಿಯೊಂದಕ್ಕೂ ಸಹ ನೋಡ್ರಿ ಹೈಡ್ರೋಜನ್ಗೆ ಎರಡೆರಡು ಆಗ್ಬಿಡ್ತು ಶೇರಿಂಗ್ ಇಂದಾನೆ. ಎಲ್ಲಾ ಹೈಡ್ರೋಜನ್ಗೂ ಸಹ ಎರಡೆರಡು ಆಯ್ತು. ನಂತರ ಎಲ್ಲ ಕಾರ್ಬನ್ಗೂ ಸಹ ಇಲ್ಲೆರಡು 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 8 ಆಗ್ಬಿಡ್ತು. ಅರ್ಥದ ಸ್ನೇಹಿತರೆ, ಇದು ಈಥೇನ್. ಇದು ನಾವು ಇನ್ನು ಡಿಟೇಲ್ ಆಗಿ ನೀಟಾಗಿ ಯಾವ ರೀತಿ ಬಿಡಿಸ್ಬೇಕಂತ ನಂತರದ ವಿಡಿಯೋದಲ್ಲಿ ನೋಡೋಣ. ಈಗ ಇಷ್ಟು ಗೊತ್ತಿದ್ರೆ ಸಾಕು. ಬನ್ನಿ ಸ್ನೇಹಿತರೆ, ನಂತರ ದೀಸ್ ಹ್ಯಾವ್ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ಗಳ ಮಧ್ಯೆ ಬಹಳ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಯಾಕಂದ್ರೆ ಒಂದು ಕೊಟ್ಟಿದೆ, ಒಂದು ತಗೊಂಡಿದೆ, ಅಟ್ರಾಕ್ಷನ್ ಬಹಳ ಸ್ಟ್ರಾಂಗ್ ಇರುತ್ತೆ, ಬಾಂಡಿಂಗ್ ಬಹಳ ಸ್ಟ್ರಾಂಗ್ ಇರುತ್ತೆ. ಇಲ್ಲಿ ಇಬ್ರು ಶೇರ್ ಮಾಡ್ಕೊಂಡಿದ್ದಾರೆ, ಹಂಗಾಗಿ ಇಬ್ರು ಸಹ ನಾವು ಈಕ್ವಲ್ ಆಗಿ ಶೇರ್ ಮಾಡಿದೀವಿ, ಯಾರ್ಯಾರಿಗೂ ಕಡಿಮೆ ಅಲ್ಲ, ಆ ರೀತಿ ಇರುತ್ತೆ. ಹಂಗಾಗಿ ಇಲ್ಲಿ ದೇ ಹ್ಯಾವ್ ವೆರಿ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್. ನಂತರ ನೋಡ್ರಿ, ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಅಂದ್ರೆ ಅಲ್ಲಿ ಮಾಲಿಕ್ಯೂಲ್ಸ್ಗಳು ಒಂದು ಇನ್ನೊಂದನ್ನ ಬಹಳ ಸ್ಟ್ರಾಂಗ್ ಆಗಿ ಹಿಡ್ಕೊಂಡಿದ್ದಾವೆ. ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಬಹಳ ಹೈ ಇರುತ್ತೆ. ಅಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್ ಅಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್ಸ್. ಅರ್ಥದ ಸ್ನೇಹಿತರೆ, ಅಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ನಂತರ ಕೋವಲೆಂಟ್ ಕಾಂಪೌಂಡ್ಸ್, these have low melting and low boiling points. ಯಾಕಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ವೀಕ್ ಇದೆಯಲ್ಲ ಅದಕ್ಕೆ. ನಂತರ ನೋಡಿ, these are good conductors of heat and electricity in their molten solution. ನೋಡ್ರಿ, ಇವುಗಳು ಸೊಲ್ಯೂಷನ್ ಫಾರ್ಮ್ ನಲ್ಲಿ ಇದ್ದಾಗ ಎಲೆಕ್ಟ್ರಿಸಿಟಿಯನ್ನ ಕಂಡಕ್ಟ್ ಮಾಡ್ತವೆ. ಯಾಕೆ ಕಂಡಕ್ಟ್ ಮಾಡ್ತವೆ ಅಂದ್ರೆ ಇಲ್ಲಿ ಅಯಾನಿಕ್ ಬಾಂಡಿಂಗ್ ಆಗಿರುತ್ತಲ್ಲ, ಹಾಗಾಗಿ ನೀರಿನಲ್ಲಿ ಇದು ಮಿಕ್ಸ್ ಆದಾಗ ಅಥವಾ ಸೊಲ್ಯೂಷನ್ ಫಾರ್ಮ್ ನಲ್ಲಿ ಇದ್ದಾಗ ಅಥವಾ ಮೋಲ್ಟನ್ ಫಾರ್ಮ್ ನಲ್ಲಿ ಇದ್ದಾಗ ಏನಾಗ್ತವೆ, ಅಲ್ಲಿ ಪಾಸಿಟಿವ್ ಅಥವಾ ಈ ನೆಗೆಟಿವ್ ಚಾರ್ಜ್ಗಳು ರಿಲೀಸ್ ಆಗ್ತವೆ. ಹಾಗಾಗಿ ಅವು ಎಲೆಕ್ಟ್ರಿಸಿಟಿಯನ್ನ ಕಂಡಕ್ಟ್ ಮಾಡ್ತವೆ. ಆದ್ರೆ ಕೋವಲೆಂಟ್ ಕಾಂಪೌಂಡ್ಸ್ ದೇ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಅರ್ಥದ ಸ್ನೇಹಿತರೆ, ಅಯಾನಿಕ್ ಕಾಂಪೌಂಡ್ ಮತ್ತು ಕೋವಲೆಂಟ್ ಕಾಂಪೌಂಡ್ ಇವುಗಳ ಬಗ್ಗೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರಿ, ಅವುಗಳ ಪ್ರಾಪರ್ಟೀಸ್ ಸಹ ಸ್ಟಡಿ ಮಾಡಿದಿರಿ. ಆದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯಾವುದು, ಕೋವಲೆಂಟ್ ಕಾಂಪೌಂಡ್ಸ್ ಬಗ್ಗೆ ಮತ್ತು ಬಾಂಡಿಂಗ್ ಅಂತ ಅನ್ಕೊಂಡ್ರೆ ಕೋವಲೆಂಟ್ ಬಾಂಡಿಂಗ್ ಬಗ್ಗೆ. ವೈ ಡಸ್ ಕಾರ್ಬನ್ ಇನ್ವಾಲ್ವ್ ಓನ್ಲಿ ಇನ್ ಕೋವಲೆಂಟ್ ಬಾಂಡಿಂಗ್? ಕೋವಲೆಂಟ್ ಬಾಂಡಿಂಗ್ ನಲ್ಲಿ ಯಾಕೆ ಇರುತ್ತೆ ಕಾರ್ಬನ್? ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ನೀವು ಅನ್ಬೋದು, ಸರ್ ಕೋವಲೆಂಟ್ ಬಾಂಡಿಂಗ್ ಅನ್ನೇ ಯಾಕೆ ಮಾಡ್ಕೊಳ್ಬೇಕು, ಅದು ಅಯೋನಿಕ್ ಬಾಂಡಿಂಗ್ ಮಾಡ್ಕೋಬಹುದಲ್ಲ ಅಂದ್ರೆ ನಾನೇನ್ ಹೇಳಿದೆ, ಕಾರ್ಬನ್ ಈಸ್ ಕಾಲ್ಡ್ ಆಸ್ ಟೆಟ್ರಾವ್ಯಾಲೆಂಟ್ ಎಲಿಮೆಂಟ್. ನೋಡಿ ಸ್ನೇಹಿತರೆ, ಟೆಟ್ರಾವ್ಯಾಲೆಂಟ್ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವೆ? 4 ಎಲೆಕ್ಟ್ರಾನ್ಸ್ ಇದಾವೆ. ಔಟರ್ ಮೋಸ್ಟ್ ಶೆಲ್ ನಲ್ಲಿ 4 ಎಲೆಕ್ಟ್ರಾನ್ಸ್ ಇದಾವೆ ಅಂದ್ರೆ ಇದು ಏನ್ ಮಾಡಬೇಕು? ಒಂದನೇದು ಪಾಸಿಬಿಲಿಟಿ ಏನು, ಕೊಡೋದು. 4 ಎಲೆಕ್ಟ್ರಾನ್ಸ್ ಅನ್ನ ಕೊಟ್ಬಿಡ್ಬೋದು. ಅಥವಾ ಎರಡನೇ ಪಾಸಿಬಿಲಿಟಿ ಏನು, 4 ಎಲೆಕ್ಟ್ರಾನ್ ಅನ್ನ ತಗೊಂಡ್ಬಿಡ್ಬೋದು. ಅರ್ಥ ಆಯ್ತಾ ಸ್ನೇಹಿತರೆ? ಎರಡರಾಗೊಂದು ಮಾಡ್ಬೋದಲ್ಲ, ಅಯಾನಿಕ್ ಬಾಂಡಿಂಗ್ ಅನ್ನೇ ಮಾಡ್ಬೋದಲ್ಲ. ಅಂದ್ರೆ ಯಾಕೆ ಕಾರ್ಬನ್ಗೆ ಅಯಾನಿಕ್ ಬಾಂಡಿಂಗ್ ಅನ್ನು ಮಾಡಕ್ಕಾಗಲ್ಲ ಅಂದ್ರೆ 2 ರೀಸನ್ಗಳು. ಇಟ್ ಈಸ್ ಡಿಫಿಕಲ್ಟ್ ಫಾರ್ ದ ನ್ಯೂಕ್ಲಿಯಸ್ ವಿತ್ 6 ಪ್ರೋಟಾನ್ಸ್ ಟು ಹೋಲ್ಡ್ 10 ಎಲೆಕ್ಟ್ರಾನ್ಸ್. ನೋಡಿ ಸ್ನೇಹಿತರೆ, ಎಲೆಕ್ಟ್ರಾನ್ಸ್ ಮತ್ತು ಪ್ರೋಟಾನ್ಸ್, ನೆಗೆಟಿವ್ ಮತ್ತು ಪಾಸಿಟಿವ್ ಚಾರ್ಜಸ್ಗಳು ಯಾವುದೇ ಆಟಮ್ ನಲ್ಲಿ ಆಗಿದ್ರು ಈಕ್ವಲ್ ನಂಬರ್ ನಲ್ಲಿ ಇರ್ತವೆ. ಅರ್ಥ. ಆದ್ರೆ ಇಲ್ಲಿ ಏನಾಗುತ್ತೆ, ಇರುವಂತದ್ದು ಎಷ್ಟು? 6 ಪ್ರೋಟಾನ್ಸ್ ಇದಾವೆ. ಇದು ಏನಾದ್ರೂ 4 ಎಲೆಕ್ಟ್ರಾನ್ಸ್ ಅನ್ನ ಎಕ್ಸ್ಟ್ರಾ ತಗಂತು ಅಂದ್ರೆ, ರಿಸೀವ್ ಮಾಡ್ತು ಅಥವಾ ಅಕ್ಸೆಪ್ಟ್ ಮಾಡ್ತು ಅಂದ್ರೆ ಎಷ್ಟಾಗುತ್ತೆ? ಎಲೆಕ್ಟ್ರಾನ್ಸ್ 10 ಎಲೆಕ್ಟ್ರಾನ್ಸ್ ಆಗ್ಬಿಡುತ್ತೆ. 6 ಪ್ರೋಟಾನ್ಸ್ 10 ಎಲೆಕ್ಟ್ರಾನ್ಸ್ ಅನ್ನ ಕಂಟ್ರೋಲ್ ಮಾಡೋದು ಕಷ್ಟ. ಹಂಗಾಗಿ ಇಟ್ ಕೆನಾಟ್ ರಿಸೀವ್ ಆಲ್ಸೋ. ಓಕೆ, ರಿಸೀವ್ ಮಾಡಕ್ಕಾಗಿಲ್ಲ ಸರ್, ಕೊಟ್ಬಿಡ್ಬೋದಲ್ಲ ಸರ್ 4 ಅಂತ ಎರಡನೇ ಕಾನ್ಸೆಪ್ಟ್ ಬರ್ಬೋದು. ಏನಂದ್ರೆ ಇಟ್ ರಿಕ್ವೈರ್ಸ್ ಎ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಟು ರಿಮೂವ್ 4 ಎಲೆಕ್ಟ್ರಾನ್ಸ್. 4 ಎಲೆಕ್ಟ್ರಾನ್ಸ್ ಗಳನ್ನ ತೆಗೆದುಹಾಕಬೇಕು ಅಂದ್ರೂ ಸಹ ಬಹಳಷ್ಟು ಎನರ್ಜಿ ಬೇಕು. ಕಾರ್ಬನ್ ಆಟಮ್ ಬಹಳ ಅಂದ್ರೆ ಬಹಳ ಚಿಕ್ಕದು. ಇದು 4 ಎಲೆಕ್ಟ್ರಾನ್ ಗಳನ್ನ ತೆಗೆದು ಹೊರಗಡೆ ಕಳಿಸ್ಬೇಕು ಅಂದ್ರೆ ಅದಕ್ಕೆ ಬೇಕಾದಂತ ಎನರ್ಜಿಯನ್ನು ಕೊಡೋದಕ್ಕೆ ಆಗಲ್ಲ. ಇದಕ್ಕೆ 4 ಎಲೆಕ್ಟ್ರಾನ್ಸ್ ಗಳನ್ನ ತೆಗೆದು ಹೊರಗಡೆ ಹಾಕುವಂತ ಅಷ್ಟರ ಮಟ್ಟಿಗೆ ಎನರ್ಜಿ ಇಲ್ಲ. ಇದು ಬಹಳ ಅಂದ್ರೆ ಬಹಳ ಚಿಕ್ಕ ಆಟಮ್. ಅರ್ಥಾತ್ ಸ್ನೇಹಿತರೆ, ಜೊತೆಗೆ 4 ಎಲೆಕ್ಟ್ರಾನ್ ಕೊಟ್ರೆ 6 ಪ್ರೋಟಾನ್ಗಳು 2 ಎಲೆಕ್ಟ್ರಾನ್ಗಳನ್ನ ಇಟ್ಕೊಳ್ಬೇಕಾಗುತ್ತೆ. ಅರ್ಥಾತ್ ಸ್ನೇಹಿತರೆ, ಹಾಗಾಗಿ ಆಸ್ ಇಟ್ ರಿಕ್ವೈರ್ಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಟು ರಿಮೂವ್ 4 ಎಲೆಕ್ಟ್ರಾನ್ಸ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ಡೊನೇಟ್ 4 electrons. Because of these 2 reasons, carbon involves only in covalent bonding. It will not involve in ionic bonding. ಅರ್ಥಾತ್ ಸ್ನೇಹಿತರೆ, ಅಂದ್ರೆ ಈಗ ಗೊತ್ತಿರುವಂತಹ ಮಾಹಿತಿ ಪ್ರಕಾರ. ಯಾಕಂದ್ರೆ ಈ ಸೈಂಟಿಫಿಕ್ ವರ್ಲ್ಡ್ ನಲ್ಲಿ ನಾವು ಏನು ಇದೆ ಅಂತ ಅನ್ಕೊಂಡಿರ್ತೀವಿ, ಮುಂದೆ ಬರುವಂತ ಕಾಲದಲ್ಲಿ ಇನ್ನೊಂದು ಏನನ್ನೋ ಕಂಡುಹಿಡಿದು ಇಲ್ಲ, ಇದು ಹೊಸ ಅನ್ವೇಷಣೆ ಅಥವಾ ನ್ಯೂ ರಿಸರ್ಚ್, ಇದ್ರ ಪ್ರಕಾರ
ಇಷ್ಟು ದಿನ ಇಲ್ಲ ಅಂತ ಏನು ಅನ್ಕೊಂಡಿದ್ವಿ ಅದು ಇದೆ ಅಂತಂದು ಸಹ ಸ್ಟಡೀಸ್ ಬರ್ಬೋದು, ರಿಸರ್ಚ್ ಪೇಪರ್ಸ್ ಬರ್ಬೋದು. ಹಾಗಾಗಿ ಇವತ್ತಿನ ಇನ್ಫಾರ್ಮೇಶನ್ ಪ್ರಕಾರ, ಯಾಕಂದ್ರೆ ಮೊದಲು ಎಷ್ಟೋ ಇಲ್ಲ ಅಂದ್ಕೊಂಡಿದ್ದು ಈಗ ಇದೆ ಅಂತ ಪ್ರೂವ್ ಆಗಿರೋದು ನೋಡಿದ್ವಿ. ಹಾಗಾಗಿ ಏನು ಈಗ ನಮಗೆ ಗೊತ್ತಿರೋ ಪ್ರಕಾರ ಈಗಿನ ಸೈಂಟಿಫಿಕ್ ವರ್ಲ್ಡ್ ನಲ್ಲಿ ಕಾರ್ಬನ್ ಇನ್ವಾಲ್ವ್ ಓನ್ಲಿ ಇನ್ ಕೆಮಿಕಲ್ ಬಾಂಡಿಂಗ್ ಬಿಕಾಸ್ ಇಟ್ ವಿಲ್ ನಾಟ್ ಇನ್ವಾಲ್ವ್ ಇನ್ ಅಯಾನಿಕ್ ಬಾಂಡಿಂಗ್ ಡ್ಯೂ ಟು ದೀಸ್ ಟೂ ರೀಸನ್ಸ್. ಅರ್ಥ ಆದ ಸ್ನೇಹಿತರೆ. ನಂತರ ಈ ಕೋವೆಲೆಂಟ್ ಬಾಂಡಿಂಗ್ ನಲ್ಲಿ 3 ರೀತಿಯ ಕೋವೆಲೆಂಟ್ ಬಾಂಡಿಂಗ್ ಆಗ್ಬೋದು. ಒಂದನೇದು ಸಿಂಗಲ್ ಬಾಂಡ್, ಎರಡನೇದು ಡಬಲ್ ಬಾಂಡ್, ಮೂರನೇದು ಟ್ರಿಪಲ್ ಬಾಂಡ್. ನೋಡಿ ಸ್ನೇಹಿತರೆ, ಮೊದಲನೇ ಸಿಂಗಲ್ ಬಾಂಡ್, ಹೈಡ್ರೋಜನ್ ಮತ್ತು ಹೈಡ್ರೋಜನ್. ಇದರಲ್ಲೂ ಸಹ ಔಟರ್ ಮೋಸ್ಟ್ ಶೆಲ್ ನಲ್ಲಿ 1 ಎಲೆಕ್ಟ್ರಾನ್, ಇದರಲ್ಲೂ ಸಹ ಔಟರ್ ಮೋಸ್ಟ್ ಶೆಲ್ ನಲ್ಲಿ 1 ಎಲೆಕ್ಟ್ರಾನ್. ಅವೆರಡು ಶೇರ್ ಮಾಡಿಬಿಟ್ರೆ ಇವು ಇರೋದು ಒಂದೇ ಒಂದು ಶೆಲ್ ಅನ್ನ, ಕೆ ಶೆಲ್ ಅನ್ನು ಅಷ್ಟೇ ಹೊಂದಿರೋದ್ರಿಂದ ಫಸ್ಟ್ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್ಸ್ ಇದ್ರೆ ಸಾಕು, ಅದು ಇನರ್ಟ್ ಗ್ಯಾಸ್ ಅಥವಾ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬಂತು ಅಂತ ಅರ್ಥ ಆಯ್ತಾ ಸ್ನೇಹಿತರೆ. ಹಾಗಾಗಿ ಇಲ್ಲಿಗೆ ಇವು ಸಂತೋಷ ಆಗ್ಬಿಡ್ತವೆ, ಅಂದ್ರೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬಂದ್ಬಿಡ್ತವೆ. ಇಲ್ಲಿ ನೋಡಿ ಹೆಚ್ ಮತ್ತು ಹೆಚ್, ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳನ್ನ ಇವು ಶೇರ್ ಮಾಡ್ಕೊಂಡಿದ್ದಾವೆ. ಶೇರ್ ಮಾಡ್ಕೊಂಡಿರೋದು ಒಂದೇ ಎಲೆಕ್ಟ್ರಾನ್, ಹಂಗಾಗಿ ಸಿಂಗಲ್ ಬಾಂಡಿಂಗ್. ಸಿಂಗಲ್ ಬಾಂಡಿಂಗ್ ಅನ್ನು ನಾವು ಈ ರೀತಿ ತೋರಿಸ್ತೀವಿ. ಅದೇ ಡಬಲ್ ಬಾಂಡಿಂಗ್, ಟ್ರಿಪಲ್ ಬಾಂಡಿಂಗ್ ಬರುತ್ತಾ ಸರ್ ಅಂದ್ರೆ ಬರುತ್ತೆ. ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ಆಕ್ಸಿಜನ್. ಆಕ್ಸಿಜನ್ ನೋಡಿ, ಇದರ ಫಸ್ಟ್ ಶೆಲ್ ಯಾವುದೇ ಆಗಿರಲಿ, ಫಸ್ಟ್ ಶೆಲ್ ಅಂದ್ರೆ ಸೆಕೆಂಡ್ ಶೆಲ್, ಥರ್ಡ್ ಶೆಲ್ ಈ ರೀತಿ ಇದಾವ ಅಂದ್ರೆ ಫಸ್ಟ್ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್ಸ್ ಅನ್ನು ತೋರಿಸ್ತೀವಿ. ನಂತರ ಸೆಕೆಂಡ್ ಶೆಲ್, ಇದರಲ್ಲಿ ಆಕ್ಸಿಜನ್ ಇರುವಂತದ್ದು 6 ಎಲೆಕ್ಟ್ರಾನ್ಸ್, 1 2 3 4 5 6. ಅರ್ಥ ಸ್ನೇಹಿತರೆ. ಅದೇ ರೀತಿ ಇನ್ನೊಂದು ಆಕ್ಸಿಜನ್ ಆಟಮ್ ಅನ್ನು ನಾವು ಕನ್ಸಿಡರ್ ಮಾಡಿದ್ರು ಸಹ ಇಲ್ಲಿ ಸಹ ಫಸ್ಟ್ ಶೆಲ್ ನಲ್ಲಿ 1 2, ನಂತರ ಸೆಕೆಂಡ್ ಶೆಲ್ ಇದರಲ್ಲಿ ಎಷ್ಟಿರುತ್ತೆ, ಸೆಕೆಂಡ್ ಶೆಲ್ ಅಲ್ಲಿ ಇಲ್ಲಿ ಸಹ 6, 1 2 3 4 5 6. ನೋಡಿ ಸ್ನೇಹಿತರೆ, ಇಲ್ಲಿ ಸಹ ಏನಾಯ್ತು, ಇದು ಸಹ ಇದರ 2 ಎಲೆಕ್ಟ್ರಾನ್ಗಳನ್ನ ಶೇರ್ ಮಾಡಿದೆ. ಇದರದ್ದು 1ನೇ ಎಲೆಕ್ಟ್ರಾನ್ ಮತ್ತು 2ನೇ ಎಲೆಕ್ಟ್ರಾನ್ ಅನ್ನ ಇದ್ರ ಜೊತೆ ಶೇರ್ ಮಾಡ್ತು ಇನ್ನೊಂದು ಆಕ್ಸಿಜನ್ ಆಟಮ್ ಜೊತೆ. ಇದು ಸಹ ಇದರ 1 ಎಲೆಕ್ಟ್ರಾನ್ ಮತ್ತು ಇನ್ನೊಂದು ಎಲೆಕ್ಟ್ರಾನ್ ಅನ್ನ ಇದ್ರ ಜೊತೆ ಶೇರ್ ಮಾಡ್ತು. ನೋಡ್ರಿ, 2 ಶೇರ್ ಮಾಡಿದ್ವಾ, ಹಂಗಾಗಿ ಇದನ್ನ ಯಾವ ರೀತಿ ಬರೀಬಹುದು, ಓ ಬರೆದ್ರೆ ಎಷ್ಟು ಶೇರ್ ಆಗಿದೆ 2, ಹಾಗಾಗಿ 2 ಲೈನ್ ಅನ್ನು ಈ ರೀತಿ ಹಾಕ್ತಿವಿ. ಹಾಗಾದ್ರೆ ಇದಕ್ಕೆ ಏನಂತೀವಿ ಸಿಂಗಲ್ ಬಾಂಡಿಂಗ್, ಇದಕ್ಕೆ ಏನಂತೀವಿ ಡಬಲ್ ಬಾಂಡಿಂಗ್. ಟ್ರಿಪಲ್ ಬಾಂಡಿಂಗ್ ಇದೆ ಅಂದ್ರೆ ಟ್ರಿಪಲ್ ಬಾಂಡಿಂಗ್ ಯಾವ್ದು ಎಕ್ಸಾಂಪಲ್ ತಗೋಬಹುದು ಅಂದ್ರೆ ನಾವು ಟ್ರಿಪಲ್ ಬಾಂಡಿಂಗ್ ನೈಟ್ರೋಜನ್ ಎಕ್ಸಾಂಪಲ್ ತಗೋಬಹುದು. ನೈಟ್ರೋಜನ್ ನಲ್ಲಿ ಫಸ್ಟ್ ಶೆಲ್ ನಿಮಗೆ ಗೊತ್ತು, ಫಸ್ಟ್ ಶೆಲ್ ಯಾವುದೇ ಇರಲಿ 2ನೇ ಶೆಲ್ 3ನೇ ಶೆಲ್ ಹೋಗುತ್ತೆ ಅದರಲ್ಲಿ 2 ಎಲೆಕ್ಟ್ರಾನ್ಸ್. ನಂತರ 2ನೇ ಶೆಲ್ ನಲ್ಲಿ 1 2 3 4 5 ಎಲೆಕ್ಟ್ರಾನ್ಸ್ ಇದಾವೆ. ಎಂಟ್ ಆಗ್ಬೇಕಂದ್ರೆ ನಂತರ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬರ್ಬೇಕಂದ್ರೆ 3 ಎಲೆಕ್ಟ್ರಾನ್ಸ್ ಬೇಕು. 3 ಎಲೆಕ್ಟ್ರಾನ್ಸ್ ಅನ್ನ ನಾವಿಲ್ಲಿ ಶೇರ್ ಮಾಡಬಹುದು. ನೋಡಿ, ಹಂಗಾದ್ರೆ ಇದು ಸಹ 3 ಎಲೆಕ್ಟ್ರಾನ್ಸ್ ಅನ್ನ ಶೇರ್ ಮಾಡೋದಕ್ಕೆ ರೆಡಿ ಇದೆ. ಅದೇ ರೀತಿ ಇನ್ನೊಂದು ನೈಟ್ರೋಜನ್, ಇಲ್ಲಿ ಸಹ ಫಸ್ಟ್ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್ಸ್ ಇದಾವೆ. ಸೆಕೆಂಡ್ ಶೆಲ್ ಅನ್ನ ನೀವು ಕನ್ಸಿಡರ್ ಮಾಡಿದ್ರೆ ಇದು ಸಹ ಏನ್ ಮಾಡುತ್ತೆ, ಇದು ಸಹ ಇದರ ಸೆಕೆಂಡ್ ಶೆಲ್ ಅಲ್ಲಿ 1 2 3 4 5 ಎಲೆಕ್ಟ್ರಾನ್ಸ್ ಅನ್ನ ಹೊಂದಿದೆ. ಹಾಗಾಗಿ ಇದು ಸಹ 3 ಎಲೆಕ್ಟ್ರಾನ್ಸ್ ಗಳನ್ನ ಶೇರ್ ಮಾಡುತ್ತೆ. ನೋಡ್ರಿ, ಹಂಗಾಗಿ ಇದಕ್ಕೂ ಸಹ ಎಷ್ಟು ಸಿಕ್ತು, ಔಟರ್ ಮೋಸ್ಟ್ ಶೆಲ್ ಅಲ್ಲಿ 1 2 3 4 5 6 7 8 ಸಿಕ್ತು. ಇದಕ್ಕೂ ಸಹ 1 2 3 4 5 6 7 8 ಸಿಕ್ತು. ನೋಡ್ರಿ, ಇಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ಗಳನ್ನ ಶೇರ್ ಮಾಡ್ಕೊಂಡಿದ್ದಾವೆ, 3 ಅನ್ನ ಶೇರ್ ಮಾಡ್ಕೊಂಡಿದ್ದಾವೆ. ಹಾಗಾಗಿ ಈ ರೀತಿ ಟ್ರಿಪಲ್ ಬಾಂಡಿಂಗ್ ಅಂತ ಬರಿತೀವಿ. ಅರ್ಥಾದ್ರೆ ಸಿಂಗಲ್ ಬಾಂಡಿಂಗ್, ಡಬಲ್ ಬಾಂಡಿಂಗ್ ಮತ್ತು ಟ್ರಿಪಲ್ ಬಾಂಡಿಂಗ್ ಗಳನ್ನ ಯಾವ ರೀತಿ ನಾವು ತೋರಿಸಬೇಕು, ಎಲ್ಲೆಲ್ಲಿ ಸಿಂಗಲ್ ಬಾಂಡಿಂಗ್ ಬರೀಬೇಕು, ಎಲ್ಲೆಲ್ಲಿ ಡಬಲ್ ಬಾಂಡಿಂಗ್, ಎಲ್ಲೆಲ್ಲಿ ಟ್ರಿಪಲ್ ಬಾಂಡಿಂಗ್ ಬರೀಬೇಕು ಅಂತ ನಾವು ಅರ್ಥ ಮಾಡಿರ್ಬೇಕು. ಜೊತೆಗೆ ಇನ್ನೊಂದು ಮುಖ್ಯವಾದಂತ ವಿಷಯ ಏನಂದ್ರೆ, ಇಲ್ಲಿ ನೋಡಿ, ಇಲ್ಲಿ 2 ಶೇರ್ ಆಗಿದಾವೆ ಅಂತ ಕಾಣುತ್ತೆ, ಆದರೆ ಇದು ಸಹ ಶೇರ್ ಮಾಡಿರೋದು ಒಂದನ್ನ, ಇದು ಸಹ ಶೇರ್ ಮಾಡಿರೋದು ಒಂದನ್ನ. ಅಂದ್ರೆ 2 ಶೇರ್ ಆಗಿರೋ ರೀತಿ ಈ ರೀತಿ ಇತ್ತಂದ್ರೆ ಅಲ್ಲಿ ಒಂದೊಂದನ್ನ 2 ಸಹ ಶೇರ್ ಮಾಡ್ಕೊಂಡಿರುವಂತ, ಹಾಗಾಗಿ ಸಿಂಗಲ್ ಲೈನ್ ಹಾಕ್ತಿವಿ. ಇಲ್ಲಿ 4 ಕಾಣ್ತವೆ ಶೇರ್ ಆಗಿರೋ, ಆದ್ರೆ ಇಲ್ಲಿ ಎಷ್ಟು ಶೇರ್ ಮಾಡ್ಕೊಂಡಿದ್ದಾವೆ, ಇದು ಸಹ 1 ಮತ್ತು 2, ಇದು ಸಹ 1 ಮತ್ತು 2, 2 ಶೇರ್ ಮಾಡಿದಾವೆ. ಹಂಗಾಗಿ 4 ಕಾಣ್ತಂದ್ರಲ್ಲಿ 2 ಶೇರ್ ಆಗಿರುವಂತ, ಹಂಗಾಗಿ ಡಬಲ್ ಬಾಂಡಿಂಗ್. ಇಲ್ಲಿ 6 ಕಾಣ್ತವೆ, ಆದ್ರೆ ಇದು 3 ಶೇರ್ ಮಾಡಿದೆ, ಇದು 3 ಶೇರ್ ಮಾಡಿದೆ, ಹಾಗಾಗಿ ಟ್ರಿಪಲ್ ಬಾಂಡಿಂಗ್ ನಾವು ಈ ರೀತಿ ಬರಿತೀವಿ.
ಬಾಂಡಿಂಗ್ ಅನ್ನು ಯಾವ ರೀತಿ ಬರೀಬೇಕು ಅನ್ನೋದು ಸಹ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.